ಕ್ರಾಂತಿಗೌಡ ಇರ್ಬೋದು, ಹಾಗೆ ಸ್ಪಿನ್ನರ್ ಅಂತ ಬಂದಾಗ ಚಾರ್ಣಿ ಆ್ಯಕ್ಚುಲಿ ಲಾಸ್ಟಲ್ಲಿ ಸ್ವಲ್ಪ ದುಬಾರಿ ಆದರು. ಬಟ್ ಆಗಾಗ ಇಂಟರ್ವಲ್ಗಳಲ್ಲಿ ವಿಕೆಟ್ಗಳನ್ನು ಏನು ತೆಗೆದ್ರು, ಆಗಾಗ ರೆಗ್ಯುಲರ್ ಇಂಟರ್ವಲಲ್ಲಿ ಅದು ಎಲ್ಲವೂ ಕೂಡ ಕೌಂಟ್ ಆಗಿದೆ. ನಾವೀಗ ಸೆಲೆಬ್ರೇಷನ್ ನೋಡ್ತಾ ಇದ್ದೀವಿ. ICC ಮಹಿಳಾ ಏಕದಿನ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದೀವಿ ನಾವೀಗ. ಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಜಯ. ಪ್ರಾರಂಭದಲ್ಲಿ ಲೀಗ್ ಸ್ಟೇಜ್ನಲ್ಲಿ ನಾವು ಬಲಿಷ್ಠ ತಂಡಗಳ ವಿರುದ್ಧ ಸೋಲನ್ನು ಕಂಡಿದ್ವಿ. ಆಸ್ಟ್ರೇಲಿಯಾ ವಿರುದ್ಧ ಸೋತಿತ್ತು ಟೀಮ್ ಇಂಡಿಯಾ, ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ನಾವು ಸೋಲ್ಬೇಕಾಯ್ತು. ಎಲ್ಲೊಂದು ಕಡೆ ಲೀಗ್ ಸ್ಟೇಜ್ನಲ್ಲಿ ಕ್ವಾಲಿಫೈ ಆಗೋದು ಕೂಡ ಸ್ವಲ್ಪ ಆರಂಭಿಕ ಹಂತದಲ್ಲಿ ಭಾಳ ಪೈಪೋಟಿ ಇತ್ತು. ಆದರೆ ಈ ಬಾರಿ ಎಲ್ಲವನ್ನ ಕೂಡ ಮೀರಿ ನಾವು ಆಸ್ಟ್ರೇಲಿಯಾದಂಥ ಬಲಿಷ್ಠ ತಂಡವನ್ನು ಸೆಮಿಫೈನಲ್ನಲ್ಲಿ ಸೋಲಿಸಿ 338 ಚೇಸ್ ಮಾಡಿ ಇದೀಗ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲೋ ಮೂಲಕ ಭಾರತ ನೂತನ ಚಾಂಪಿಯನ್ ಆಗಿದೆ. 52 ರನ್ಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿರೋದು. 1973ರಲ್ಲಿ ಶುರುವಾಯಿತು ಈ ವರ್ಲ್ಡ್ ಕಪ್. ಮಹಿಳಾ ವರ್ಲ್ಡ್ ಕಪ್ ಶುರುವಾಗಿದ್ದು 1973ರಲ್ಲಿ. ಇಂಗ್ಲೆಂಡ್ ಮೊದಲ ಸೀಸನಲ್ಲಿ ವಿನ್ ಆಗುತ್ತೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ 3 ಬಾರಿ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. 78ರಲ್ಲಿ ಆಸ್ಟ್ರೇಲಿಯಾ, 1982 ಆಸ್ಟ್ರೇಲಿಯಾ, 88 ಆಸ್ಟ್ರೇಲಿಯಾ, 93ರಲ್ಲಿ ಮತ್ತೆ ಇಂಗ್ಲೆಂಡ್ ವಾಪಸ್ ಕಪ್ಪನ್ನು ಗಳಿಸುತ್ತೆ. 97ರಲ್ಲಿ ಮತ್ತೆ ಆಸ್ಟ್ರೇಲಿಯಾ ಕಪ್ಪನ್ನು ಗೆಲ್ಲುತ್ತೆ. 2000 ಇಸ್ವಿ ಮಾತ್ರ ನ್ಯೂಜಿಲೆಂಡ್ ಗೆಲ್ಲೋದು. ಮತ್ತೆ ಆಸ್ಟ್ರೇಲಿಯಾ 2005, 2009 ಮತ್ತೆ ಇಂಗ್ಲೆಂಡ್, 2013ರಲ್ಲಿ ಆಸ್ಟ್ರೇಲಿಯಾ, 2017 ಮತ್ತೆ ಇಂಗ್ಲೆಂಡ್, 2022 ಆಸ್ಟ್ರೇಲಿಯಾ. ಆದರೆ ಬರೀ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನಡುವೆ ಇದ್ದಂಥ ಟ್ರೋಫಿ ಈಗ ವಾಪಸ್ ಭಾರತಕ್ಕೆ ಬಂದಿದೆ 13ನೇ ಒಂದು ಸೀಸನಲ್ಲಿ ಅಥವಾ 13ನೇ ಬಾರಿಗೆ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೆಲೆಬ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ ಅಂತ. ವಿನಯ್, ಈಗ ಭಾರತ ಏಕದಿನ ಚಾಂಪಿಯನ್ ಆಗಿದೆ, ಏಕದಿನ ವಿಶ್ವಕಪ್ ಚಾಂಪಿಯನ್. ಇದುವರೆಗೆ ಮಾಡಿರೋದಂಥ ಸಾಧನೆ ಇದು. ಬಹಳ ಪೈಪೋಟಿ ಇತ್ತು. ಆಸ್ಟ್ರೇಲಿಯಾ ವಿರುದ್ಧ ನಾವು ಲಾಸ್ಟ್ ಮ್ಯಾಚ್ ಗೆದ್ದಿದ್ದೇ ಒಂಥರ ಜೆಮಿಮಾ ರೋಡ್ರಿಗ್ಸ್ ಅವರ ಇನ್ನಿಂಗ್ಸ್ ಇರ್ಬೋದು, ಇವತ್ತು ನಾವು ಆಡಿದಂಥ ರೀತಿ. ಯಾವ ರೀತಿ ಸೆಲೆಬ್ರೇಷನ್ ಇದೆ, ಹೇಗೆ ಸಂಭ್ರಮ ಪಡ್ತಿದ್ದಾರೆ ಅಂತ ಕ್ರಿಕೆಟ್ ಫ್ಯಾನ್ಗಳು? ಅವಿನಾಶ್, ಭಾರತ ಮಹಿಳಾ ತಂಡ ಏನಿದೆ ಇದೊಂದು ಐತಿಹಾಸಿಕ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಇದು ಕೇವಲ ಏನು ಪುರುಷರ ಕ್ರಿಕೆಟ್ ಹೆಚ್ಚು ಕೊಂಡಾಡುವಂತಹ ಸಮಯದಲ್ಲಿ ಮಹಿಳಾ ಮಣಿಗಳು ಕೂಡ ಇವತ್ತು ಏನು ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಒಂದು ಚಾರಿತ್ರಿಕ ಇತಿಹಾಸವನ್ನು ಬರೆದಿದ್ದಾರೆ. ಇವತ್ತಿನ ಸೌತ್ ಆಫ್ರಿಕಾ ವಿರುದ್ಧದ ಮ್ಯಾಚ್ ತುಂಬಾ ಅದ್ದೂರಿಯಾಗಿ ಗೆಲ್ಲುವುದರ ಮೂಲಕ ಒಂದು ದೊಡ್ಡ ಮಟ್ಟದ ಸಂಭ್ರಮ ಕೂಡ ವ್ಯಕ್ತ ಆಯಿತು. ಮಧ್ಯರಾತ್ರಿಯ ಬಳಿಕ ಅಂದ್ರೆ 12 ಗಂಟೆ ನಂತರ ಕೂಡ ಸಾಕಷ್ಟು ಪಬ್ಗಳು ಈಗಾಗಲೇ ಕ್ಲೋಸ್ ಇದ್ರೂ ಕೂಡ ಇನ್ನೂ ಅಭಿಮಾನಿಗಳು ಮ್ಯಾಚ್ ಅನ್ನ ಸ್ಕ್ರೀನ್ಗಳಲ್ಲಿ LED ಸ್ಕ್ರೀನ್ಗಳೆಲ್ಲ ಹಾಕಲಾಗಿತ್ತು. ಹೀಗಾಗಿ ಆ ಮ್ಯಾಚ್ ಗಳನ್ನ ಕೂಡ ಎಂಜಾಯ್ ಮಾಡಿದ್ರು. ಸಾಕಷ್ಟು ಜನ ಕೂಡ ಮ್ಯಾಚ್ ಅನ್ನ ಎಂಜಾಯ್ ಮಾಡಿ ತಮ್ಮ ತಮ್ಮ ಮನೆಗಳ ಹತ್ರ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಅಭಿಮಾನಿಗಳು ಕೂಡ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ, ಎಷ್ಟು ಎಂಜಾಯ್ ಮಾಡಿದ್ರು ಮ್ಯಾಚ್ ಅನ್ನ ಅಂತ ಕೂಡ ಮಾತಾಡಿಸ್ತೀನಿ. ಮೊದಲನೇದಾಗಿ ಮ್ಯಾಚ್ ಇವತ್ತು ಮಹಿಳೆಯರ ಕ್ರಿಕೆಟ್ ತಂಡದಲ್ಲಿ ತುಂಬಾ ಅದ್ದೂರಿಯಾಗಿ ಆಡಿದ್ರು. ಅದರಲ್ಲೂ ಶಫಾಲಿ ವರ್ಮಾ ಆಗಿರ್ಬೋದು, ಸ್ಮೃತಿ ಮಂದಣ್ಣ. ಹೇಗಿತ್ತು ಮ್ಯಾಚ್? ತಮಗೆ ಎಷ್ಟು ಖುಷಿ ಅನಿಸ್ತು? ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲರೂ. ಚೆನ್ನಾಗಿದೆ. ಎಂಜಾಯ್ ಮಾಡಿದ್ರ ಮ್ಯಾಚ್ ನ? ಎಂಜಾಯ್ ಮಾಡಿದ್ವಿ. ಓಕೆ, ಯಾರು ಇಷ್ಟ ಆಯ್ತು ಇವತ್ತಿನ ಬ್ಯಾಟಿಂಗ್ ಅಲ್ಲಿ? ಸ್ಮೃತಿ ಮಂದಣ್ಣ ಬ್ಯಾಟಿಂಗ್ ಇಷ್ಟ ಆಯ್ತು. ಓಕೆ, ನೀವೇನ್ ಹೇಳ್ತೀರಿ ಸರ್? ನಮ್ಗೆ ಶಫಾಲಿ ವರ್ಮಾ ಹಾಗೂ ಸ್ಮೃತಿ ಮಂದಣ್ಣ ತುಂಬಾ ಸಕ್ಕದಾಗಿ ಆಡಿದ್ರು. ಆಕ್ಚುಲ್ ಆಗಿ ಆ ಟೀಮ್ ನ ಲೀಡ್ ಮಾಡಿದ್ದೆ ಅವರು ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಇದು ಬೇಕಾಗಿತ್ತು ನಮ್ಮ ಇಂಡಿಯನ್ ಟೀಮ್ಗೆ, ಇಂಡಿಯನ್ ವುಮೆನ್ಸ್ ಟೀಮ್ಗೆ. ತುಂಬಾ ಒಳ್ಳೆ ಪವರ್ ಆಗಿತ್ತು, ತುಂಬಾ ಒಳ್ಳೆ ಸಪೋರ್ಟಿವ್ ಆಗಿತ್ತು. ನಮ್ಮ ಇಂಡಿಯಾ ಗ್ರೋ ಆಗ್ತಾ ಇದೆ, ಗ್ರೋ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಮನಸ್ಪೂರ್ವಕವಾಗಿ ನಾನು ತುಂಬಾ ಎದೆ ಹುಬ್ಬಿ ಹೇಳ್ತೀನಿ. ಕನ್ನಡಕ್ಕೆ ಜಯವಾಗಲಿ. ಇಂಡಿಯಾ ಈಸ್ ಮೈ ಲವ್, ಇಂಡಿಯಾ ಇಸ್ ಮೈ ಟ್ರೂತ್. ಓಕೆ, ತುಂಬಾ ಎಂಜಾಯ್ ಫುಲ್ ಆಗಿ ಇವತ್ತಿನ ಮ್ಯಾಚ್ ಅನ್ನು ಎಂಜಾಯ್ ಮಾಡಿದ್ದಾರೆ. ಯಾಕಂದ್ರೆ ವೀಕೆಂಡ್ ಟೈಮ್ ಅಲ್ಲಿ ಇಂತಹ ಒಂದು ಅದ್ದೂರಿಯ ಮ್ಯಾಚ್, ಅದರಲ್ಲೂ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಗೆಲ್ಲುವಂತದ್ದು ದೊಡ್ಡ ಮಟ್ಟದಲ್ಲಿ ಸಂಭ್ರಮ, ಖುಷಿಯನ್ನು ಮೂಡಿಸಿದೆ. ಹೀಗಾಗಿ ಈ ಕ್ಷಣದವರೆಗೂ ಕೂಡ ಮ್ಯಾಚ್ ಎಂಜಾಯ್ ಮಾಡ್ತಿರೋದು ಕೂಡ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವಿನಯ್. ಈಗ ಹುಬ್ಬಳ್ಳಿಯಿಂದ ಸಂಜಯ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಸಂಜಯ್, ಹೇಗಿದೆ ಹುಬ್ಬಳ್ಳಿಯಲ್ಲಿ ಸಂಭ್ರಮ? ಯಾಕಂದ್ರೆ ಯಾವಾಗಲೂ ಕೂಡ ಪುರುಷರ ಕ್ರಿಕೆಟ್ ಅಂದ್ರೆ ಅದೊಂದು ಕ್ರೇಜ್, ಫೇಮ್ ಅಂತ, ಫಾಲೋಯಿಂಗ್ ಅಂತ ಇರೋದು. ಆದ್ರೆ ಒಂದು ಹೊಸ ಭಾಷ್ಯವನ್ನ ನಮ್ಮ ಯುವತಿಯರು ಬರೆದಿದ್ದಾರೆ. ಒಂದು ಹೊಸ ಇತಿಹಾಸ ರಚನೆ ಆಗಿದೆ ಅಂತ. ಅವಿನಾಶ್, ಹುಬ್ಬಳ್ಳಿಯಲ್ಲಿ ಅಕ್ಷರಸ ಸಂಭ್ರಮ ಜೋರಾಗಿರುವಂತದ್ದು. ಭಾರತೀಯ ಕ್ರಿಕೆಟ್ ತಂಡ ವಿಶ್ವಕಪ್ ನ ಗೆಲ್ತಾ ಇದ್ದಂತೆ ಚೆನ್ನಮ್ಮ ಸರ್ಕಲ್ ಅಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇರುವಂತದ್ದು. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿ ನೋಡಬಹುದು, ದೃಶ್ಯವನ್ನು ಕೂಡ ನೋಡಬಹುದಾಗಿದೆ.
ಸಾವಿರಾರು ಕ್ರಿಕೆಟ್ ಅಭಿಮಾನಿಗಳು ಚನ್ನಮುರ್ತದಕ್ಕೆ ಆಗಮಿಸಿ ಭಾರತ ಮಹಿಳಾ ತಂಡದ ಪರವಾಗಿ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಭಾರತ ತಂಡಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಕಳೆದ 2 ವಿಶ್ವಕಪ್ನಲ್ಲಿ ಭಾರತ ತಂಡ ಸೋತಿತ್ತು. ಆದ್ರೆ 3ನೇ ಬಾರಿ ಅಂದ್ರೆ ಈ ಬಾರಿ ಒಂದು ಸದುಪಯೋಗವನ್ನು ಪಡಿಸಿಕೊಂಡ ಮಹಿಳಾ ಕ್ರಿಕೆಟ್ ತಂಡ ಅಭೂತಪೂರ್ವ ಗೆಲುವನ್ನ ಸಾಧಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಭಾರತದ ಧ್ವಜವನ್ನ ಹಿಡಿದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಭಾರತ ಮಹಿಳಾ ತಂಡಕ್ಕೆ ಶುಭಾಶಯವನ್ನ ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಪುರುಷರು ಅನೇಕ ವಿಶ್ವಕಪ್ ಗಳನ್ನ ಗೆದ್ದಿದ್ರು. ಆದ್ರೆ ಮಹಿಳಾ ತಂಡ ವಿಶ್ವಕಪ್ ಫೈನಲ್ ನಲ್ಲಿ ಈ ಹಿಂದೆ 2 ಬಾರಿ ಸೋತಿತ್ತು. ಆದ್ರೆ ಈ ಬಾರಿ ಗೆಲ್ತಾ ಇದ್ದಂತೆ ಚನ್ನಮುಹೂರ್ತದಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದು ಇದೀಗ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅನೇಕ ಅಭಿಮಾನಿಗಳು ಮಾತಾಡ್ತಾರೆ. ಇವತ್ತು ಫೈನಲ್ ಗೆದ್ದಿದೆ, ಏನು ಯಾವ ತರ ಖುಷಿ ಇದೆ ರೀ ಸರ್? ಇವತ್ತು ಬೆಳಿಗ್ಗೆ ನಾವು ಪೂಜಾ ಮಾಡಿದ್ದೇವೆ, ಸಿದ್ಧಾರ್ಥ ಮಠದಲ್ಲಿ ಸಾಯಿಬಾಬಾ ಪೂಜಾ ಮಾಡಿದ್ದೇವೆ. ಇವತ್ತು ಇಂಡಿಯಾ ಬಹುದಿನಗಳ ಕನಸು, ಬೆಳಿಗ್ಗೆ ಸಾಯಿಬಾಬಾ ಗುಡಿಯಲ್ಲಿ ಏನು ಪೂಜಾ ಮಾಡಿದ್ದೇವೆ ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ತು. ಈ ಮಹಿಳಾ ವಿಶ್ವಕಪ್ತವನ್ನ ಭಾರಿ ನಮ್ಮ ಮಹಿಳೆಯರು ಇವತ್ತು ಯಾವತ್ತೂ ಕಡಿಮೆ ತೋರಿಸ್ಯಾರ. ಜೀತೆಗ ಇಂಡಿಯಾ, ಜೀತೆಗ ಈ ಬಹುದಿನಗಳ ಕನಸು ಇವತ್ತು ಚುಂಬನ, ವಿಶ್ವಕಪ್ಗೆ ಚುಂಬನ ಕೊಡುವಂತ ದಿನ, ಬಹಳ ಸಂತೋಷದ ದಿನ ಇವತ್ತು. ಖುಷಿ ಆಗ್ತದೆ. ನಮ್ಮ ಅಕ್ಕ ತಂಗಿಯಂದಿರ ಗೆದ್ದಿದ್ದಾರೆ, ಇದರ ಖುಷಿ ನಮಗೆ ವ್ಯಕ್ತಪಡಿಸಕ್ಕೆ ಆಗಲ್ಲ. ಅಲ್ಲ, ಕಪ್ಪು ಗೆದ್ದಿವೆ, RSS ಬ್ಯಾನ್ ಮಾಡ್ತಾರಂತಲ್ಲ, ಅವ್ರೊಪ್ಪ ಕುಡಿದು ಬ್ಯಾನ್ ಮಾಡ್ಲಿ. 7 ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯನ್ನ ಎದುರು ಹಾಕಿ ಸೋಲಿಸಿ ಈಗ ಸೌತ್ ಆಫ್ರಿಕಾವನ್ನ ಸೋಲಿಸಿದ್ದಾರೆ. ಸೌತ್ ಆಫ್ರಿಕಾ ಸೋತಿದ್ದಕ್ಕೆ ಎಲ್ಲರಿಗೂ ಎದುರಾಗಿದೆ. ಜೈ ಭವಾನಿ, ಜೈ ಶಿವಾಜಿ. ಯಾವ ತರ ಖುಷಿ ಇದೆ ಇಂಡಿಯಾ ಗೆದ್ದ? बोलो भारत माता के, भारत माता के. ಯಾವ ತರ ಖುಷಿ ಇದೆ ಭಾರತ ಗೆದ್ದದ? ತುಂಬಾ ಖುಷಿ ಆಗೈತ್ರಿ, ತುಂಬಾ ಖುಷಿ ಆಗೈತಿ. ದಿವಸ ಏನಾಗಿತ್ತಲ್ಲ, ಬಹಳ ಖುಷಿ ಆಗೈತಿ ಇವತ್ತು, ಬಹಳ ಖುಷಿ ಆಗಿದೆ. ತುಂಬಾ ಖುಷಿ ಆಗೈತಿ. ಅವಿನಾಶ್, ಇದು ಭಾರತೀಯ ಅಭಿಮಾನಿಗಳ ಕ್ರಿಕೆಟ್ ಅಭಿಮಾನಿಗಳ ಒಂದು ಸಂಭ್ರಮಾಚರಣೆ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಅನೇಕ ಅಭಿಮಾನಿಗಳು ಚನ್ನಮುಹೂರ್ತದಲ್ಲಿ ಆಗಮಿಸಿರುವಂತದ್ದು, ಅವರೆಲ್ಲರೂ ಕೂಡ ಇದೀಗ ಸಂಭ್ರಮಾಚರಣೆ ಪಡಿಸಿರುವಂತದ್ದು. ಇನ್ನು ಓರ್ವ ಯುವತಿ ಇದ್ದಾರೆ, ಅವರು ಮಾತಾಡ್ತಾರೆ. ಇವತ್ತು ಇಂಡಿಯಾ ಗೆದ್ದದ್ದು ಯಾವ ತರ ಖುಷಿ ಇದೆ ಅಮ್ಮ? ಇಂಡಿಯಾ ವಿನ್ ಆಗಿ ಯಾವ ತರ ಖುಷಿ ಆಗ್ತದೆ? ಬಹಳ ಖುಷಿ ಆಗತ್ತೈತ್ರಿ. ಹೆಂಗ್ ಆಟ ಆಡಿದ್ರು ಇವತ್ತೆಲ್ಲ ಇಂಡಿಯಾದವರು? ಖುಷಿ ಆಯ್ತು ನೋಡಿ, ಬಹಳ ಖುಷಿ ಆಗ್ತೈತೆ. ಇದು ಅಭಿಮಾನಿಗಳ ಒಂದು ಸಂಭ್ರಮದ ಮಾತುಗಳು. ಭಾರತ ಕ್ರಿಕೆಟ್ ತಂಡ ಗೆದ್ದಿರುವುದು ನಮ್ಗೆಲ್ಲರೂ ಕೂಡ ಖುಷಿ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಂಜಯ್ ಮಾಹಿತಿಗಾಗಿ. ಇದು